ಕರ್ತನಾಮದಲ್ಲಿ ಸ್ತೋತ್ರ. ಕರ್ತನಿಗೆ ಶುಭ. ಋತು ಗ್ರಂಥದಿಂದ ನಾವು ಓದ್ಕೊಳ್ಳೋಣ. ಯೇಸು ಕ್ರಿಸ್ತನು ಪರಿಶುದ್ಧನು ನಮ್ಮನ್ನು ಕೂಡ ಪರಿಶುದ್ಧವಾಗಿ ಜೀವಿಸುವಂತಂದು ಹೇಳಿದ್ದಾನೆ. ಅದಕ್ಕೆ ಬೇಕಾದ ಸಾಮರ್ಥ್ಯ ಕೊಟ್ಟಿದ್ದಾನೆ, ಕೃಪೆ ಕೊಟ್ಟಿದ್ದಾನೆ, ದಯೆ ತೋರಿಸಿದ್ದಾನೆ, ಪ್ರೀತಿಸಿದ್ದಾನೆ. 2ನೇ ಅಧ್ಯಾಯ 12ನೇ ವಚನ ನಾವು ಓದ್ಕೊಂಡ್ರೆ, ನೀನು ಮಾಡಿದ ಉಪಕಾರಕ್ಕೆ ಪ್ರತಿಯಾಗಿ ಯೆಹೋವ ನಿನಗೆ ಉಪಕಾರ ಮಾಡಲಿ. ನೀನು ಯಾವಾತನ ರೆಕ್ಕೆಗಳ ಮರೆಯಲ್ಲಿ ಆಶ್ರಯಕ್ಕೊಳಗಾಗಿ ಬಂದಿದ್ದೀಯೋ ಆ ಇಸ್ರಾಯೇಲ್ ದೇವರಾದ ಯೆಹೋವ ನಿನಗೆ ಉತ್ತರವಾದ ಪ್ರತಿಫಲವನ್ನು ಅನುಗ್ರಹಿಸಲಿ ಎಂದು ಉತ್ತರ ಕೊಟ್ಟನು. ಈಗ ಋತುಳು ಬೋಯೇಜನ ಹೊಲದಲ್ಲಿ ತೆನೆ ಆರಿಸಿಕೊಳ್ಳಕ್ಕೆ ಬಂದಿದ್ದಾಳೆ. ಮೋಯಾಬಿಯಳಾದ ಈ ಋತು ಗಂಡ ಸತ್ತ, ಮಾಮ ಸತ್ತ, ಅತ್ತೆ ಸೊಸೆ ಇಬ್ಬರು ಉಳಿದಿದ್ದಾರೆ. ಇವರಿಗೆ ಎಷ್ಟು ಸಂಕಟ ನೋಡ್ರಿ, ಎಷ್ಟು ಬಾಧೆ. ಬಡವರು, ವಿಧವೆಯರು, ಯೌವನಸ್ಥರು ಆದ್ರೂ ಅವರಿಗೆ ಆದರಣೆ ಇಲ್ಲ. ಮೋಯಾಬಿ ಸ್ತ್ರೀಯಾಗಿ ಮೋಯಾಬಿನಲ್ಲಿ ಅವಳಿಗೆ ಅಪ್ಪ ಅಮ್ಮ ಇದ್ದಾರೋ ಗೊತ್ತಿಲ್ಲ, ಆ ಕನಿಕರ ತೋರಿಸಿದ್ದಾರೋ ಇಲ್ಲೋ ಗೊತ್ತಿಲ್ಲ. ಗಂಡನ ಮದುವೆ ಮಾಡ್ಕೊಂಡ್ಮೇಲೆ ಗಂಡ ಸತ್ಬಿಟ್ಟ, ಮಾಮನು ಸತ್ಬಿಟ್ಟ. ಅವರ ಮನೆಯಲ್ಲಿ ಅತ್ತೆ ಸೊಸೆ ಇಬ್ಬರೇ ಇದ್ದಾರೆ. ಯೆರೂಸಲೇಮಿಗೆ ಬಂದುಬಿಟ್ಟಿದ್ದಾರೆ. ರೊಟ್ಟೆಲೆ ಮನೆಯಾದ ಯೆರೂಸಲೇಮ. ಈಗ ಯೆರೂಸಲೇಮಿಗೆ ಬಂದಾಗ ಬೋಯೇಜನ ಹೊಲದಲ್ಲಿ ತೆನೆ ಆರಿಸಿಕೊಳ್ತಾ ಇದ್ದಾಳೆ. ತೆನೆ ಆರಿಸಿಕೊಳ್ಳುವಾಗ ಇವಳಿಗೆ ಆದರಣೆ ತೋರಿಸಿದ ಬೋಯೇಜು. ಯಾರವಳು? ಮೋಯಾಬಿನಿಂದ ಬಂದಿದ್ದಾರೆ ಸಾರ್, ಮೋಯಾಬ್ ದೇಶದಿಂದ ಬಂದಿದ್ದಾರೆ ಋತು ಅಂತ, ಅವರ ಅತ್ತೆ ನಯಮಿ ಅಂತ. ಅವರು ಬಂದು ಅವರ ಅತ್ತೆಗೆ ಮುದುಕಿ ಅಲ್ಲ, ಊಟಕ್ಕಾಗಿ ತೆನೆ ಆರಿಸ್ಕೊಳ್ತಾ ಇದ್ದಾರೆ. ವಿಧವೆ, ಗಂಡ ಸತ್ತನಂತೆ, ಮಾಮ ಸತ್ತನಂತೆ ಅಂದಾಗ ಆರಿಸ್ಕೊಳ್ಳಿ ಬಿಡು. ಆರಿಸ್ಕೊಳ್ತಾ ಅಲ್ಲಿ ಸ್ವಲ್ಪ ಆದರಣೆ ಸಿಕ್ಕಿತು. ಕೊಡದಲ್ಲಿ ನೀರು ಕುಡಿ, ಎಲ್ಲರ ಸಂಗಡ ಊಟ ಮಾಡು, ಮತ್ತೆ ಆರಿಸ್ಕೋ. ದೇವರು ಎಷ್ಟು ದಯ ತೋರಿಸ್ತಾ ಇದ್ದಾಳೆ ನೋಡ್ರಿ. ಋತುಗೆ ದೇವರು ದಯ ತೋರಿಸಿದ್ದಾನೆ. ಬೋಯೇಜನ ಹೊಲದಲ್ಲಿ ತೆನೆಗಳನ್ನು ಆರಿಸುವುದರಲ್ಲಿ ಆದರಣೆ. ಬೋಯೇಜು ಏನಂದಿದ್ದಾನೆಂದ್ರೆ, ಈ ಯೌವನಸ್ಥರಿಗೆ ನಿನ್ನ ಮುಟ್ಟಬೇಡ ಅಂತ ನಾನು ಆಜ್ಞೆ ಕೊಟ್ಟಿದ್ದಾನೆ. ನೋಡ್ರಿ, ಅಲ್ಲಿ ಆಜ್ಞೆ ಕೂಡ ಬಂದುಬಿಟ್ಟಿದೆ. ಆದರಣೆ, ಆಪ್ಯಾಯತೆ, ಪ್ರೇಮ, ಕರುಣೆ ಎಲ್ಲ ಸಿಕ್ಕಿತು. ಪ್ರೇಮ, ಆದರಣೆ, ಕರುಣೆ ಇವೆಲ್ಲ ಲಭಿಸಿದಾಗ ಏನಾಯ್ತಮ್ಮ ಅಂತ ಕೇಳ್ತಾ ಇದ್ದಾಳೆ. ಯಾರು? ನಯೋಮಿ. ನಿನ್ನ ಹೇಗೆ ನಡೆಯಿತು ನಿನ್ನ ಇಂದಿನ ದಿವಸ? ದೇವರು ಇದನ್ನೇ ಕೇಳ್ತಾನೆ. ಇಂದಿನ ದಿವಸ ನೀನು ಹೇಗೆ ಕಳೆದಿದ್ದೀಯಾ? ಎಷ್ಟು ಆತ್ಮಗಳನ್ನು ಸಂಪಾದಿಸಿದೀಯಾ? ನನ್ನ ಹೊಲದಲ್ಲಿ ಆತ್ಮೀಯ ಅನೇಕ ಜನರಿದ್ದಾರೆ, ಅವರಿಗೋಸ್ಕರ ಭಾರವಿದೆಯಾ? ಉತ್ತರ ಭಾರತ ದೇಶಕ್ಕೋಸ್ಕರ ನಿನಗೆ ಭಾರವಿದೆಯಾ? ದಕ್ಷಿಣ ಭಾರತಕ್ಕೋಸ್ಕರ ನಿನಗೆ ಭಾರವಿದೆಯಾ? ಒಂದೊಂದು ರಾಷ್ಟ್ರದಲ್ಲಿ ರಕ್ಷಣೆ ಸುನಾದವಿಲ್ಲ. ದೇವರು ಲೆಕ್ಕ ಕೇಳ್ತಾನೆ. ಇಂದಿನ ದಿವಸ ನೀನು ಏನು ಮಾಡಿದ್ದೀಯಾ?
ಇಂದಿನ ದಿವಸ ಹೆಂಗೆ ಕಳೆದಿದ್ದೀಯಾ, ಇಂದಿನ ದಿವಸ ನೀನು ಹೇಗೆ ಕಳೆದಿದ್ದೀಯಾ ಅಂತ ಲೆಕ್ಕ ಕೇಳಿದಾಗ ನೀನೇನು ಹೇಳ್ತೀಯ? ಒಂದು ದಿನ ನೀನೇನು ಹೇಳಿದ್ರು ಕೇಳಲ್ಲ. ಅಳಿದು ಹೋದ ಆತ್ಮಗಳನ್ನು ರಕ್ಷಿಸೋಗೋಸ್ಕರ ದೇವರು ಲೆಕ್ಕ ಕೇಳ್ತಾನೆ. ಹಾಗೆ ರೂತುಳಿಗೆ ತನ್ನ ಅತ್ತೆಯಾದ ಭೌತಿಕವಾಗಿ ಕೇಳ್ತಾ ಇದ್ದಾಳೆ, ಹೇಗೆ ನಡೀತಮ್ಮ ನಿನ್ನ ಪ್ರಯಾಣ? ತೆನೆ ಆರಿಸುವುದರಲ್ಲಿ ನಿನ್ನ ಪ್ರಯಾಣ ಹೇಗೆ ನಡೀತು? ನೀನು ಊಟ ಎಲ್ಲಿ ಮಾಡಿದಿ, ಎಲ್ಲಿ ನೀರು ಕುಡಿದಿ, ಹೇಗೆ ಬಿಸಿಲು ಹೇಗಿತ್ತು ಅಂತ ಯೋಗಕ್ಷೇಮ ಕೇಳ್ತಾ ಇದ್ದಾಗ ಅವಳು ಹೇಳಿದಾಳೆ, ಬೋಯೇಜನಪ್ಪ ಅಂತ ಹೊಲದಲ್ಲಿ ನನಗೆ ಆದರಣೆ ಸಿಕ್ಕಿತು. ಅವರ ಯೌವನಸ್ಥರು ನನಗೆ ಸ್ವಲ್ಪ ಸಹಾಯ ಮಾಡಿದರು. ಸಹಾಯ ಅಂದರೆ ಅವರು ಪ್ರೀತಿಯಿಂದ ಮಾತಾಡೋದೇ ಸಹಾಯ. ಗದರಿಸ್ತಾರೆ, ಐ ಯಾವ ಊರಿನಿಂದು, ಎಲ್ಲಿಂದ ಬಂದೆ ಅಂಥದೆಲ್ಲ ಇಲ್ಲ. ಪ್ರೀತಿಯಿಂದ ಮಾತಾಡಿದರು. ಅವರು ಸಾಹುಕಾರರು ಬಂದಾಗ, ಬೋಯೇಜನು ಬಂದಾಗ ನನ್ನ ಸಲುವಾಗಿ ಹೇಳಿದರು, ಯಾರವಳು, ಎಲ್ಲಿಂದ ಬಂದಿದ್ದಾರೆ? ನಯೋಮಿ ಅಂತ ಮನೆಯಿಂದ ಬಂದಿದ್ದಾರೆ ಅಂತ ಹೇಳಿದಾಗ ಆದರಣೆ ಸಿಕ್ಕಿತು. ಅಮ್ಮ, ಅವರು ನಮಗೆ ಬೀಗರಾಗ್ತಾರೆ, ಅವರು ನಿನ್ನ ಮದುವೆ ಮಾಡಿಕೊಳ್ಳೋದಕ್ಕೆ ಸಿದ್ಧರಾಗಿರ್ತಾರೆ. ಏಕೆಂದರೆ ಅವರು ನಮಗೆ ಬೀಗರು. ಹೌದಾ? ಆದರೆ ನಾನು ಹೇಳಿದಾಗೆ ನೀನು ಮಾಡು ಅಂತಂದು. ಈಗ ಅಲ್ಲಿ 1 ದಿನ 2 ದಿನ 3 ದಿನ ತೆನೆ ಆರಿಸಿಕೊಳ್ಳೋರು ಬೀಗರಾಗ್ಬಿಟ್ರು. ಬೋಯೇಜು ಮದುವೆ ಮಾಡ್ಕೊಂಡ್ಬಿಟ್ಟ. ಈಗ ಅವರ ಆಸ್ತಿಗೆ ಬಾಧ್ಯರು ಯಾರು? ರೂತುಳಿಗೆ. ಈಗ ರೂತು ಬೋಯೇಜನ ಹೆಂಡತಿ ಆಯಿತು. ರೂತು ಬೋಯೇಜನ ಹೆಂಡತಿ ಆದಮೇಲೆ ಯೇಸು ಕ್ರಿಸ್ತು ವಂಶಾವಳಿಯಲ್ಲಿ ಯೂದಾಗೋತ್ರಪ ಸಿಂಹನಾದ ಯೇಸು ಕ್ರಿಸ್ತನು ಕೂಡ ಅದರಲ್ಲಿ ಹುಟ್ಟಿದ್ದಾನೆ. ದೇವರಿಗೆ ಸ್ತೋತ್ರ, ಹಲ್ಲೆಲೂಯಾ ಹೇಳ್ರಿ. ಯಾಕೆಂದ್ರೆ ನಿನ್ನ ರೆಕ್ಕೆಗಳಲ್ಲಿ ಮರೆಯಲ್ಲಿ ನಾನು ಕಾಯುವೆ ಅಂತ ವಾಗ್ದಾನ, ದೇವರ ಮಾತು, ದೇವರ ಕೃಪೆ, ದೇವರ ದಯೆ, ಒಂದು ಮಾತು, ವಾಗ್ದಾನ, ವಚನ ನಿನ್ನ ಜೀವಮಾನದಲ್ಲೆಲ್ಲ ಸುತ್ತಲೂ ದೇವದೂತರ ದಂಡಿಳಿಸುತ್ತೆ. ದೇವರ ಕೃಪೆ ನಿನಗೆ ಸಿಗುತ್ತೆ. ದೇವರ ಮಾತು ನಿನ್ನನ್ನು ಕಾವಲೆ ಕಾಯುತ್ತೆ. ದೇವರ ಮಾತು ನಿನ್ನನ್ನು ಬಿಡುಗಡೆ ಮಾಡುತ್ತೆ, ಬಂಧಕಗಳಿಂದ ಬಿಡುಗಡೆ ಮಾಡುತ್ತೆ. ಈಗ ಬೋಯೇಜನ ಹೆಂಡತಿ ಆಯಿತು, ಮಗು ಹುಟ್ಟಿದ. ನಯಮಿ ಅವರಿಗೆ ದಾದಿಯಾದ್ಲು. ಯೇಸು ಕ್ರಿಸ್ತನ ವಂಶಾವಳಿಯಲ್ಲಿ ಅವಳು ಕೂಡ ಸೇರಿದಳು. ಎಷ್ಟು ದೇವರ ವಾಗ್ದಾನ ಏನಿದೆ ನೋಡ್ರಿ, ಒಂದು ಸಲ ಓದ್ಕೊಳ್ಳೋಣ. ನೀನು ಮಾಡಿದ ಉಪಕಾರಕ್ಕೆ ಪ್ರತಿಯಾಗಿ ಯೆಹೋವ ನಿನಗೆ ಉಪಕಾರ ಮಾಡಲಿ. ನೀನು ಯಾವಾತನ ರೆಕ್ಕೆಗಳ ಮರೆಯಲ್ಲಿ ಆಶ್ರಯಿಕೊಳ್ಳಕ್ಕೆ ಬಂದಿದ್ದು, ಇಸ್ರಾಯೇಲ್ ದೇವರಾದ ಯೆಹೋವ ನಿನಗೆ ಉತ್ತಮವಾದ ಪ್ರತಿಫಲವನ್ನು ಅನುಗ್ರಹಿಸಲಿ. ಇಷ್ಟು ವಚನದಲ್ಲಿ ಬಲ, ವಾಕ್ಯದಲ್ಲಿ ಬಲ. ವಾಕ್ಯವೇ ಜೀವವು, ಜೀವಾಹಾರವು ನಾನೇ. ನನ್ನ ಹತ್ತಿರ ಬಂದರೆ ನಾನು ಜೀವ ಕೊಡ್ತೀನಿ, ಜೀವಾಹಾರವು ನಾನೇ. ವಾಕ್ಯ ಕೊಡ್ತೀನಿ, ವಚನ ಕೊಡ್ತೀನಿ, ಬಲ ಕೊಡ್ತೀನಿ, ಶಕ್ತಿ ಕೊಡ್ತೀನಿ, ಕೃಪೆ ಕೊಡ್ತೀನಿ, ದಯೆ ಕೊಡ್ತೀನಿ. ಯಾರವಳು? ವಿಧವೆ. ವಿಧವೆಗೆ ಆದರಣೆ ಇರುತ್ತಾ? ಎಲ್ಲಿ ನೋಡಿದ್ರು ದೂಷಿಸೋದು, ದ್ವೇಷಿಸೋದು, ಶರೀರಕ್ಕಾಗಿ ಅವರು ಮಾಡುವ ಪ್ರತಿ ಯೌವನಸ್ಥರು ಹೇಗೆ ನೋಡ್ತಾರೆ? ಎಷ್ಟು ಕಣ್ಣುಗಳಿಂದ ತಪ್ಪಿಸ್ಕೊಳ್ಬೇಕು. ಮೋಯಾಬು ಸ್ತ್ರೀ, ಗಂಡ ಇಲ್ಲ, ಮಾಮ ಇಲ್ಲ, ಆದರಣೆ ಇಲ್ಲ, ಆಪ್ಯಾಯತೆ ಇಲ್ಲ, ಪ್ರೇಮ ಇಲ್ಲ. ದೇವರ ವಚನಕ್ಕೆ, ದೇವರ ರೆಕ್ಕೆಗಳ ಮರಿಯಲ್ಲಿ ಬಂದಾಗ ದೇವರ ಕೃಪೆ ನೀಡ್ತು, ದೇವರ ಸಾಕ್ಷಿ ಬಂತು, ದೇವರ ದಯೆ ಬಂತು, ದೇವರ ಕೃಪೆ ಬಂತು.
ಪ್ರಾರ್ಥನೆ ಮಾಡಿಕೊಳ್ಳೋ ತಂದೆ, ನಿಮಗೆ ಸ್ತೋತ್ರ. ನಾವು ನಿಮ್ಮ ಕಡೆಗೆ ತಿರುಗಿದಾಗ ನೀವು ನಮಗೆ ಬಾಧ್ಯರಾಗಿ ಕೃಪೆ ಕೊಡ್ತೀಯ, ದಯ ಕೊಡ್ತೀಯ, ಸನ್ನಿಧಿ ಕೊಡ್ತೀಯ, ಆದರಣೆ ಕೊಡ್ತೀಯ. ನಿಮಗೆ ಸ್ತೋತ್ರ. ಸ್ತುತಿ, ಮಹಿಮೆ, ಘನತ, ಪ್ರಭಾವಗಳು ಯೇಸು ಕ್ರಿಸ್ತ ನಾಮದಲ್ಲಿ ಚೆಲ್ಲಿಸ್ತಾ ಇದ್ದೀವಿ ತಂದೆ. ಆಮೇನ್.